ಅವ್ರ ಹತ್ರನೂ ಕೇಳ್ತಾ ಇದ್ರ ನೀನ್ ಯಾವ ಜಾತಿ, ಹಿಂದೂನ ಏನು? ಇಲ್ಲ, ನಾನು ನೋಡಿದಷ್ಟು ಈ ಒಬ್ಬ ಟೆರರಿಸ್ಟು ಯಾರ ಜಾತಿನೂ ಕೇಳಿಲ್ಲ. ಆಮೇಲೆ ಆಮೇಲೆ ನಮ್ಮ ಟೆಂಟ್ ಹತ್ರ ಬಂದ. ಆ ಕಡೆ ಒಬ್ಬರು ನಾರ್ತಿ ಕಪಲ್ ಇದ್ದರು. ಅವ್ರ ಐ ಥಿಂಕ್ ದ ಹಸ್ಬೆಂಡ್ನ ಶೂಟ್ ಮಾಡಿದ್ರು, ಮೇಲ್ ಪರ್ಸನ್. ಆಮೇಲೆ ಬಂದ ನಮ್ಮ ಹಸ್ಬೆಂಡ್ ಹತ್ರ ಬಂದ. ಅಷ್ಟು ತನಕ ನಮ್ಮ ಹಸ್ಬೆಂಡು ಆರಾಮಾಗಿರೋ, ನೀನೇನು ಭಯ ಪಡಬೇಡ, ಡೋಂಟ್ ವರಿ, ಸ್ಟೇ ಕಾಮ್ ಅಂತ. ಬಟ್ he came to my husband. He is behind my husband, at least 1 meter distance ಅಲ್ಲಿ. He kept saying, मेरा बच्चा है, छोटा बच्चा, मुझे छोड़ दो. 2 ಸಲ ಬೆಗ್ ಮಾಡ್ತಾ ಇದ್ದಾರೆ. He just shot. He did not even speak to my husband. He just shot 2-3 shots to the head directly. He was immediately gone. I know a headshot doesn't mean that a person will survive. It was shattered. ಅಂದರೆ ಮೇಡಮ್, ಈಗ ನೀವು 3 ಜನ ಅಲ್ಲಿ ಕೂತಿರ್ತೀರಿ, ಬಂದು ನಿಮ್ಮ ಹತ್ರ ಮಗು ಇದೆ ನಮ್ಮ ಹತ್ರ ಅಂತ ಹೇಳಿದಾಗ್ಲೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಏನೋ ಮಾತಾಡಿದ್ರು, ಅವರು ಬಿಡ್ಲಿಲ್ಲ. ಅಂದ್ರೆ ನೀವು ಏನಾದ್ರು ನೀನು ಹಿಂದೂನಾ ಅಂತ ಏನಾದ್ರು ಕೇಳಿದ್ರೆ? ಇಲ್ಲ, ನಾನು ಅದೇ ಹೇಳ್ತಾ ಇದ್ದೀನಿ, ಬರೀ ಹಿಂದಿನಲ್ಲಿ ಮಾತಾಡ್ತಾ ಇದ್ದ. ಆ್ಯಂಡ್ ಹಿ ವಾಸ್ ಜಸ್ಟ್ ಸೇಯಿಂಗ್, ಹೌ ಕ್ಯಾನ್ ಯು ಆಲ್ ಸೆಲೆಬ್ರೇಟ್ ವೆನ್ ವಿ ಆರ್ ಸಫರಿಂಗ್ ಅಂತ ಅವ್ರನ್ನ ಹೇಳಿದ್ರಲ್ಲ. But none of them, I think he asked, are you a Muslim, are you a Muslim, are you a Hindu? ಆ ಥರ ಏನೂ ಕೇಳಲಿಲ್ಲ, ಏನೂ ಕೇಳಿಲ್ಲ. In fact, he did not even speak to my husband. My husband was begging, leave me, I have a small kid. ತೋರಿಸ್ತಾ ಇದ್ರು ನಾನು ಹಿಂಗೆ ಬಚ್ಚಿಟ್ಕೊಂಡಿರೋ ಮಗುನ. ಐ ಹ್ಯಾವ್ ಅ ಸ್ಮಾಲ್ ಕಿಡ್. ನನ್ನ ಕೈಯಲ್ಲಿದ್ದ, ನನ್ನ ಪಕ್ಕದಲ್ಲೇ ಈ ಥರ ನೀವು ಕುತ್ಕೊಂಡಿದ್ದೀರಲ್ಲ, ನನ್ನ ಪಕ್ಕದಲ್ಲೇ ನನ್ನ ಹಸ್ಬೆಂಡು, ನನ್ನ ಮಗುನ ಹಿಂಗೆ ಇಟ್ಕೊಂಡಿದ್ದೆ. ಟೆಂಟ್ ಹೀಗಿದೆ, ಹಿಂಗಿದ್ವಿ ನಾವು, ಶೋಯಿಂಗ್ our backs to the terrorist. My husband was facing the terrorist. He just shot him in the head. He fell. Everything was splattered on us. My kids saw, I saw, people beside me, the ones who came with us, they all saw. It was all splattered on them. And he just walked away. ಎಷ್ಟು ಜನ ಏನು ಅಂದರೆ ಟೆರರಿಸ್ಟ್ಗಳು ಒಬ್ಬೊಬ್ಬರೇ ಬರ್ತಿದ್ರು ಅಥವಾ ತುಂಬ ಜನ ಏನಾದರೂ ಬಂದಿದ್ದ? ಅವನೊಬ್ಬನೇ. ಅವನು ಫಸ್ಟ್ ಅಲ್ಲಿಂದ ಬರ್ತಾ ಇದ್ದಿದ್ದಾಗ 3 ಜನ ಕಂಡ್ರು. ಬಟ್ ದೇ ಆರ್ ಗೋಯಿಂಗ್ ಅವೇ. ಇಟ್ಸ್ ಅ ಬಿಗ್ ಫೀಲ್ಡ್, ರೈಟ್? They were going to different places to shoot people because we were still hearing shots from the distance when all this was happening at us. So, and this fellow walked away after shooting. So by the time I realized what is happening, I took my husband's wallet and a phone, because that was the only phone working there, postpaid. Togondo, I saw they just left us. I'm telling them, please wait, I'll come with you all. They just left, the ones who came with us. And I took my bag, my husband's bag with all those documents, and I took my child and I ran towards the entrance. Shooting were still happening around us. When I was going, all bodies were there fallen, everyone headshots. ಅಂದರೆ ಎಲ್ಲರಿಗೂ ಹಾಗೆ ಶೂಟ್ ಮಾಡಿಕೊಂಡು ಹೋಗಿದ್ದಾರೆ. ಹೌದು, ಅವನೊಬ್ಬನೇ ಅಲ್ಲ, ಎಷ್ಟೊಂದು ಜನ ಬೇರೆ ಬೇರೆ ಅವ್ರು ಶೂಟ್ ಮಾಡಿ ಅಲ್ಲೆಲ್ಲ ಸತ್ತಿದ್ದಾರೆ ಜನರು. ನಿಮಗೆ ಶೂಟ್ ಮಾಡಿದಾಗ ಅವ್ನು ಏನು ಬೇರೆ ಏನು ಮಾತಾಡಲೇ ಇಲ್ಲ. ಮೈ ಹಸ್ಬೆಂಡ್ ಡಿಡ್ ನಾಟ್ ಹ್ಯಾವ್ ಅ ಚಾನ್ಸ್ ಟು ಸ್ಪೀಕ್. ನಿಮಗೆ ಆಮೇಲೆ ಹೇಗೆ ಗೊತ್ತಾಯಿತು? ಅಂದರೆ ನೀವು ಡಾಕ್ಟರ್ ಇದ್ದೀರಿ, ಅಂದರೆ ಆ ಕ್ಷಣಕ್ಕೆ ಸ್ಪಾಟ್ ಆಡತ್ತು ಅಂತ ಏನಾದರೂ? It's obvious, madam. A headshot person won't survive when it is split open. No one will survive. No one will survive. ಮೇಡಮ್, ಆ ಕ್ಷಣದಲ್ಲಿ ನೀವು ಮತ್ತೆ ಮಗುನ ಇಟ್ಕೊಂಡು ಎಷ್ಟು ದೂರ ಬಂದ್ರಿ? ಯಾರಾದ್ರಲ್ಲಿ ಸಿಕ್ಕಿದ್ರ ಹೆಲ್ಪ್ಗೆ ಅಟ್ಲೀಸ್ಟ್? ಹೇಗೆ ಮಗುನ ಎತ್ಕೊಂಡು ನಾನು ಓಡ್ತಾ ಇದ್ದೆ. ತುಂಬ ಜನರು ಇದ್ರು. ಅವರು ಓಡ್ತಾ ಇದ್ರು. ಆಮೇಲೆ ಕೆಳಗಡೆ ಇಳಿತಾ ಯಾರೂ ಇಲ್ಲ. ಓನ್ಲಿ ಒನ್ ಎಲ್ಡರ್ಲಿ ಲೇಡಿ ಹೋಸ್. ಅವ್ರ 2 ಮಕ್ಕಳಿದ್ರು, ದೊಡ್ಡವ್ರ ಹುಡುಗರು. ಸ್ಟ್ರೋಕ್ ಇದೆ ಅಂತ ಹಿಂದಿನಲ್ಲಿ ಹೇಳಿ, they were saying, you help my mom, I'll hold your child anta. I did not want to let go of my child. I left them. They were coming by themselves. ನಾನು ಇಳಿದು ಬರ್ತಾ ಇದ್ದೆ ನಿಧಾನಕ್ಕೆ, ಬಿಕಾಸ್ ಐ ಹ್ಯಾಡ್ ಅ ಲಾಟ್ ಆಫ್ ವೆಯ್ಟ್. ಅದು ಫುಲ್ಲು ವೆಟ್
ಇಮಿಡಿಯೇಟ್ಲಿ ಯು ಕೀಪ್ ಯುವರ್ ಲೆಗ್, ಇಟ್ ವಾಸ್ ಗೆಟಿಂಗ್ ಸ್ಟಕ್. ಸೊ ನಿಧಾನಕ್ಕೆ ಬರ್ತಾ ಇದೆ ಆ್ಯಂಡ್ ಇಟ್ ವಾಸ್ ಸ್ಲೋಪಿ. ದೆನ್ ಬರ್ತಾ ಬರ್ತಾ ಮುಂದೆ ಕೆಳಗೆ ಇಳ್ತಾ ಆವಾಗ ಹಾರ್ಸಸ್ ಸಿಕ್ತು. ಒಬ್ಬರು ಒಪ್ಕೊಂಡ್ರು, ಇಷ್ಟು ಹಣಕ್ಕೆ ಕೊಡಿ ಅಂತ ಒಪ್ಕೊಂಡ್ರು. ನನ್ನ ಮಗ ಒಂದು ಹಾರ್ಸು, ನಾನೊಂದು ಹಾರ್ಸ್ ಮೇಲೆ ಬರ್ತಾಯಿದ್ವಿ ಕೆಳಗಡೆ. ಸೊ ಹಾಗೆ ಬಂದು ಇದು ಆರ್ಮಿ ಬೇಸ್ ಕ್ಯಾಂಪ್ ಒಂದು ಮೆಸ್ ಇತ್ತು, ಅಲ್ಲಿ ನಾವು ಸೇರ್ಕೊಂಡ್ವಿ ಬೇರೆಯವ್ರ ಹತ್ರ. ಮೇಡಮ್, ಈ ರೀತಿ ಇನ್ಸಿಡೆಂಟ್ ಆಗ್ತಾ ಇದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು ಇವಾಗ ಅಂತ? ಈ ರೀತಿಯ ಒಂದು ನೀವು ಹೋಗಿರೋದು ಯಾವುದೋ ಒಂದು ಇದಕ್ಕೆ, ಆದರೆ ಉಗ್ರರ ಅಟ್ಯಾಕ್ ಆಗಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಹೋದಾಗ ಯಾವುದೇ ತುಂಬ ಜನರು ಹೋಗಿದ್ದಾರೆ ಆ ಜಾಗಕ್ಕೆಲ್ಲ ರೀಸೆಂಟ್ 1 ಇಯರಿಂದ. ಏನು ಈ ಥರ ಟೆರರಿಸ್ಟ್ ಅಟ್ಯಾಕ್ ಆಗಲಿಲ್ಲ ಅಂತ ನಾವು ಒಂದು ಧೈರ್ಯದಲ್ಲಿ ಹೋದ್ವಿ. ಬಟ್ ಈ ಸತಿನೇ ಈ ಥರ ಆಗಿರೋದು. I don't know what to say. All security was there in Pahalgam. There was no security on Baisaran. ಮೇಲ್ಗಡೆ ಮೈದಾನದಲ್ಲಿ ಇರಲಿಲ್ಲ, ಅದೊಂದು ಹೇಳ್ಬೋದು. ಇನ್ನೊಂದು, ಇದು ಕಂಟಿನ್ಯೂಸ್ ಆಗ್ತಾನೇ ಇದೆ. ಐ ಡೋಂಟ್ ನೋ ವಾಟ್ ದ ಗವರ್ಮೆಂಟ್ ವಿಲ್ ಟೇಕ್. ಏನಾದರೂ ನಿಮ್ಮ ಹಸ್ಬೆಂಡ್ ಏನಾದರೂ ಹೇಳಿದ್ರಾ ಕೊಲೆ ಮೂಮೆಂಟಲ್ಲಿ ಏನಾದರೂ? No, he was shot in the head. He was immediately gone. You should understand that. People have been asking me the same question. ಇದು ಸುಜಾತ ಅವರ ಮಾತು. ಅಲ್ಲಿ ಬಂದಂತಹ ಉಗ್ರರು ಏನ್ ಹೇಳ್ತಾ ಇದ್ರು ಅಂತಂದ್ರೆ, ನೀವು ಯಾವ ರೀತಿ ಎಂಜಾಯ್ ಮಾಡ್ತಿದ್ದೀರಿ, ಆದ್ರೆ ನಾವು ಮಾತ್ರ ಇಲ್ಲಿ ಸಫರ್ ಪಡ್ತಾ ಇದೀವಿ, ನೀವು ಕೂಡ ಎಂಜಾಯ್ ಮಾಡಬೇಡಿ ಅನ್ನುವಂತಹ ಮಾತನ್ನ ಹೇಳಿ ಶೂಟ್ ಮಾಡ್ತಾ ಇದ್ರು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.